10ನೇ ತರಗತಿಯ 5ನೇ ಅಧ್ಯಾಯದಂತ ಸಮಾಂತರ ಶ್ರೇಣಿಯ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಅಭ್ಯಾಸ ಮಾಡೋಣ. ಈ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಇದು 5ನೇ ಅಧ್ಯಾಯ. ಈ ಅಧ್ಯಾಯದ ಮುಖಾಂತರ ನಿಮಗೆ ಒಟ್ಟು 6 ರಿಂದ 7 ಮಾರ್ಕ್ಸ್ ನ ಒಂದು ಮಾರ್ಕ್ಸ್ ಬರುತ್ತವೆ. ಎಕ್ಸಾಮ್ ನಲ್ಲಿ ಒಟ್ಟು 6 ರಿಂದ 7 ಮಾರ್ಕ್ಸ್ ಈ ಅಧ್ಯಾಯದಿಂದ ಬರುತ್ತವೆ. ಇದರಲ್ಲಿ ಮೊದಲು ಸಮಾಂತರ ಶ್ರೇಣಿಗಳು ಎಂದರೆ ಯಾವುದಕ್ಕಂತ ಸಮಾಂತರ ಶ್ರೇಣಿ ಎಂದರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡಿಸುವುದರಿಂದ ನಮಗೆ ಬರುವಂತಹ ಒಂದು ಸಂಖ್ಯಾ ಪಟ್ಟಿಗೆ ನಾವೇನೆಂದು ಕರೆಯುತ್ತೇವೆ ಅಂದ್ರೆ ಸಮಾಂತರ ಶ್ರೇಣಿಗಳು ಎಂದು ಕರೆಯುತ್ತೇವೆ. ಇಲ್ಲಿ ಯಾವುದಪ್ಪ ಮೊದಲ ಪದ ಯಾವುದಲ್ಲಿ 2 ಅನ್ನೋದು ಮೊದಲ ಪದ. ಈ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಒಂದು ಸಂಖ್ಯಾ ಪಟ್ಟಿ ಬರ್ತದೆ. ಇಲ್ಲಿ ನೋಡ್ರಿ 2 ಮತ್ತು 4 ನಡುವೆ 2ರ ವ್ಯತ್ಯಾಸ ಅದ. 4 ಮತ್ತು 6 ನಡುವೆ 2ರ ವ್ಯತ್ಯಾಸ ಅದ. ಇಲ್ಲಿ 6 ಮತ್ತು 8 ನಡುವೆ 2ರ ವ್ಯತ್ಯಾಸ ಅದ. ಈ ರೀತಿಯಲ್ಲಿ ನಿರ್ದಿಷ್ಟವಾದ ಒಂದು ಅಂಕಿ ಬಂದದಲ್ಲ, ಈ ನಿರ್ದಿಷ್ಟವಾದ ಅಂಕಿ ಯಾವ್ದಪ್ಪ ಅಂದ್ರೆ 2 ಈ 2 ಏನಂತ ಕರೀತಾರಪ್ಪ ಅಂದ್ರೆ ನಿರ್ದಿಷ್ಟವಾದ ಅಂಕಿ. ಮತ್ತು ಈ ಸಮಾಂತರ ಶ್ರೇಣಿಯಲ್ಲಿ ಈ 2 ಏನೆಂದು ಕರೆಯುತ್ತಾರೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಏನೆಂದು ಕರೆಯುತ್ತಾರೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪರಿಮಿತ ಸಮಾಂತರ ಶ್ರೇಣಿ. ಎರಡನೇದು ಯಾವ್ದಪ್ಪ ಅಂದ್ರೆ ಅಪರಿಮಿತ ಸಮಾಂತರ ಶ್ರೇಣಿ. ಇಲ್ಲಿ ನಾವು ಪರಿಮಿತ ಸಮಾಂತರ ಶ್ರೇಣಿ ಯಾವುದಕ್ಕಂತೀವಪ್ಪ ಅಂದ್ರೆ ನಿರ್ದಿಷ್ಟವಾಗಿ ಸಮಾಂತರ ಶ್ರೇಣಿಯಲ್ಲಿ ಇಷ್ಟೇ ಪದ ಅದಾವಂತ ಹೇಳೋದಕ್ಕೆ ನಾವು ಏನಂತ ಕರಿತೇವೆ ಪರಿಮಿತ ಸಮಾಂತರ ಶ್ರೇಣಿ. ಇಲ್ಲಿ ಏನಪ್ಪ ಅಂದ್ರೆ 2, 4, 6, 8 ಇಂತಿಷ್ಟೇ ಅಂತ ಅದಾವನಿಲ್ಲ. ಇಲ್ಲಿ ಕೊನೆಯ ಪದ ಇರ್ತದ, ಅಂತದಕ್ಕೆ ಏನಂತ ಕರಿತೇವೆ ನಾವು ಪರಿಮಿತ ಸಮಾಂತರ ಶ್ರೇಣಿ. ನೆಕ್ಸ್ಟ್ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರ 5, 10, 15, 20 ಇದೇನಪ್ಪ ಅಂದ್ರೆ ಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಸಮಾಂತರ ಶ್ರೇಣಿ ಅಂದ್ರ ಯಾವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳು ಇಷ್ಟೇ ಅದಾವ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಪರಿಮಿತ ಸಮಾಂತರ ಶ್ರೇಣಿ ಅಂತ. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರೆ ಅಪರಿಮಿತ ಸಮಾಂತರ ಶ್ರೇಣಿ. ಅಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಸಮಾಂತರ ಶ್ರೇಣಿಯಲ್ಲಿ 3, 6, 9, 12 n ಅಥವಾ ಅನಂತ ಪದದವರೆಗೆ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಇಷ್ಟೇ ಪದ ಅದಾವಂತಿ ಹೇಳಲಿಕ್ಕೆ ಆಗುವುದಿಲ್ಲ. ಅಂತದಕ್ಕೆ ಏನಂತ ಕರಿತೇವೆ ನಾವು ಇಲ್ಲಿ ಅಪರಿಮಿತ ಸಮಾಂತರ ಶ್ರೇಣಿ ಎಂದು ಕರೆಯುತ್ತೇವೆ. ಇಲ್ಲಿ 2 ಅನ್ನೋದು ಮೊದಲ ಪದ A1, 4 ಅನ್ನೋದು ಎರಡನೇ ಪದ A2, 6 ಅನ್ನೋದು ಮೂರನೇ ಪದ A3. ಇದೇ ರೀತಿಯಿಂದ ಕೊನೆಯ ಪದ ಇದ್ದಿದ್ದಪ್ಪ ಅಂದ್ರೆ ಏನಂತ ಕರೀತಾರ AN ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಇದಾದ ನಂತರ ಯಾವ್ದು ಬರ್ತಪ್ಪ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ nನೇ ಪದವನ್ನು ಹ್ಯಾಂಗ್ ಕಂಡು ಹಿಡಿಬೇಕಪ್ಪ ನಾವು. ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಯಾವ ಟೈಪ್ ಕಂಡು ಹಿಡಿಬೇಕು. ಸಮಾಂತರ ಶ್ರೇಣಿಯ nನೇ ಪದ ಕಂಡು ಹಿಡಿಯುವುದು. ಈ ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯುವಂತ ಒಂದು ಸೂತ್ರ ಅದ. ಏನಪ್ಪಾ ಅಂದ್ರೆ an = a + n - 1 × d. ಇಲ್ಲಿ a ಎನ್ನುವುದು ಮೊದಲ ಪದ, d ಎನ್ನುವುದು ಸಾಮಾನ್ಯ ವ್ಯತ್ಯಾಸ. ಈ d ಅನ್ನು ನಾವು ಯಾವ ಟೈಪ್ ಕಂಡು ಹಿಡಿತೇವೆ ಅಂದ್ರ d = ಎರಡನೇ ಪದ
ಮೈನಸ್ 1ನೇ ಪದ a2 ಮೈನಸ್ a1 ಈ ರೀತಿಯಿಂದ ಈ ಒಂದು nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರ್ತದೆ. ಈ nನೇ ಪದ ಕಂಡುಹಿಡಿಯುವ ಸೂತ್ರದ ಮ್ಯಾಗ ಕೆಲವೊಂದಿಷ್ಟು ಎಕ್ಸಾಂಪಲ್ ಅನ್ನು ನಾವು ನೋಡೋಣ. 4, 8, 12 ಡ್ಯಾಶ್ ಎಸ್ 10ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ನಿಮ್ಮ ಎಕ್ಸಾಮ್ನಾಗ ಒಂದಿಲ್ಲದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಕಂಡು ಹಿಡಿಯಿರಿ. ಇಲ್ಲಿ ಮೊದಲನೇ ಪದ ಏನದಪ್ಪ a1 ಎಷ್ಟಾಗ್ತದ 4, ನೆಕ್ಸ್ಟ್ a2 8, ನೆಕ್ಸ್ಟ್ a3 12. ಇಲ್ಲಿ ಏನಂದ್ರೆ ಎಷ್ಟನೇ ಪದ ಅದ 10ನೇ ಪದ ಅದನ ಇದನ್ನು ನಾವು ಏನಂತೇವಪ್ಪ ಅಂದ್ರೆ n ಎಂದು ಕರೆಯುತ್ತೇವೆ. ಇಲ್ಲಿ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನದ an a plus n minus 1 into d. ಇಲ್ಲಿ ಏನಪ್ಪ ಅಂದ್ರೆ n ಅಂದ್ರೆ ಏನದ ನಮ್ಮಲ್ಲಿ a 10ನೇ ಪದ a ಅಂದ್ರೆ ಎಷ್ಟದ 4. ನೆಕ್ಸ್ಟ್ d ಕಂಡುಹಿಡಿಬೇಕಂದ್ರೆ ನಮ್ಮ ಸೂತ್ರ ಏನದ d a2 minus a1. ಇಲ್ಲೇನಪ್ಪ ಅಂದ್ರೆ a2 ಅಂದ್ರೆ ಏನದ ಇಲ್ಲಿ ಎರಡನೇ ಪದ ಏನದ 8 ಮೈನಸ್ a1 ಅಂದ್ರೆ ಏನದ ಒಂದನೇ ಪದ 4. 8ರಲ್ಲಿ 4 ಕಳೆದ್ರ 4 ಉಳಿತು. ಅಂದ್ರೆ d ಏನ್ ಬಂತು ನಮಗ 4 ಬಂತು. n ಅಂದ್ರೆ ಏನದ 10ದನ 10 ಮೈನಸ್ 1 d ಅಂದ್ರೆ 4 ಇಸ್ ಈಕ್ವಲ್ ಟು 4 ಪ್ಲಸ್ 10ರದಾಗ 1 ಕಳೆದ್ರ 9 ಇಂಟು 4. 4 ಪ್ಲಸ್ 9 4 36 ಎಷ್ಟಾಯ್ತು 4 ಪ್ಲಸ್ 36 ಅಂದ್ರೆ 40. ಇದೇ ರೀತಿಯಿಂದ ನಮಗ a 10ನೇ ಪದ ಎಷ್ಟು ಬರ್ತಪ್ಪ ಅಂದ್ರೆ 40 ಬಂತು. ಇದೇ ರೀತಿಯಿಂದ ಇನ್ನಿಷ್ಟು ವಿಡಿಯೋಗಳನ್ನು ಬೇಕಾದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ನಮ್ಮ ವಿಡಿಯೋವನ್ನು ಇಷ್ಟವಾದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.